ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕೆ ಹಣ ಬಂದಿಲ್ಲ, ನಮಗೆ 2 ಕಂತು ಬಂದಿಲ್ಲ, 3 ಕಂತು ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಕೊನೆಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟೆ ಬಿಟ್ರು, ನಿಮ್ಮ ಖಾತೆಗಳಿಗೆ ಒಟ್ಟಿಗೆ ಹಣ ಜಮಾ ಮಾಡ್ತೀವಿ ಅಂತ. ಹಾಗಾದ್ರೆ ಬನ್ನಿ, ಎಷ್ಟು ಕಂತುಗಳ ಒಟ್ಟಿಗೆ ಹಣವನ್ನ ಜಮಾ ಮಾಡ್ತಾರೆ, ಇಲ್ಲಿವರೆಗೆ ಯಾವ ಕಂತುಗಳ ಹಣ ಪೆಂಡಿಂಗ್ ಇತ್ತು, ಜನರಿಗೆ ಯಾಕೆ ಬಂದಿದ್ದಿಲ್ಲ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಹಣವನ್ನ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು, ಆದ್ರೆ ಹಣ ಬಂದಿದ್ದಿಲ್ಲ. ಸೊ ಆ ಒಂದು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಎಷ್ಟು ಕಂತುಗಳ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಇಷ್ಟು ದಿನಗಳ ಕಾಲ ಗೃಹಲಕ್ಷ್ಮಿಯರು ಏನಿದ್ದಾರೆ, ಏನೋ ಒಂದು 3 ತಿಂಗಳ ಅಥವಾ 4 ತಿಂಗಳಿಗೆ ಒಂದು ಕಂತಿನ ಹಣವನ್ನ ಪಡೆದಿದ್ದಾರೆ, ಅಥವಾ 2 ತಿಂಗಳಿಗೆ ಒಂದು ಕಂತಿನ ಹಣವನ್ನ ಪಡೆದಿದ್ದಾರೆ. ಬಹಳಷ್ಟು ಕಂತುಗಳ ಹಣ ಇನ್ನು ಪೆಂಡಿಂಗ್ ಇದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ಹಣವನ್ನ ಫುಲ್ ಆಗಿ ಪಡೆದಿರುವಂತದ್ದು. ಸೊ ಹಾಗಾದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು, ರೀಸೆಂಟ್ ಆಗಿ ಒಂದು ಸದನದಲ್ಲಿ ಏನು ಕಲಾಪ ನಡೀತು ಅಂದ್ರೆ, ಇದರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಂದಿಲ್ಲ, ಅದ್ರ ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳದ್ದು ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಪ್ರಶ್ನೆಯನ್ನ. ಅದಕ್ಕ ಈಗ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ, ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿದ್ವಿ, ಇಮಿಡಿಯೇಟ್ ಆಗಿ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಯಾಕೆ ಹಣ ಬಿಡುಗಡೆ ಆಗಿಲ್ಲ, ಯಾರ್ಯಾರಿಗೆ ಮತ್ತೆ ಈಗ ಒಟ್ಟಿಗೆ ಹಣ ಬಿಡುಗಡೆ ಆಗುತ್ತೆ, ಮತ್ತೆ ಯಾವಾಗ ಬಿಡುಗಡೆ ಆಗುತ್ತೆ, ಇದು ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ, ಮಾಹಿತಿಯನ್ನ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು, ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬಹಳಷ್ಟು ಮಂದಿ ಗೃಹಲಕ್ಷ್ಮಿಯವರು ಹಣ ಯಾಕೆ ಬರ್ತಾ ಇಲ್ಲ, ಇವ್ರೇನ್ ಬಿಡುಗಡೆ ಮಾಡ್ತಾರ ಇಲ್ಲ, ಇದ್ರ ಸವಸನೆ ಬೇಡಪ್ಪ ಅಂತ ಕುಳಿತುಕೊಂಡಿದ್ರು. ಮತ್ತೆ ಅಂದ್ರೆ ಬೇರೆಯವ್ರಿಗೆಲ್ಲ ಬರ್ತಾ ಇದೆ, ನಮ್ಗೆ ಯಾಕೆ ಬರ್ತಾ ಇಲ್ಲ, ನಮ್ದು ಎಲ್ಲ ಕರೆಕ್ಟ್ ಆಗಿದೆ ಅಕೌಂಟ್, ಬ್ಯಾಂಕ್ ಗಳಿಗೆ ಹೋಗಿದ್ವಿ, ತಾಲೂಕು ಪಂಚಾಯತ್ಗಳಿಗೆ ವಿಸಿಟ್ ಮಾಡಿದ್ವಿ, ಆದ್ರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ರು. ಸೊ ಹಾಗಾದ್ರೆ ಬನ್ನಿ, ಒರಿಜಿನಲ್ ಮ್ಯಾಟ್ರ್ ಏನು, ಇಲ್ಲಿ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಎಷ್ಟು ಕಂತುಗಳ ಹಣ ಒಟ್ಟಿಗೆ ಬರಬೇಕು, ಈಗ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಅದರ ಒಂದು ಲೈವ್ ಆದಂತ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಯಾವಾಗ ನಿಮ್ಮ ಖಾತೆಗೆ ಈ ಒಂದು ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಧ್ಯಕ್ಷರೇ, ಮೊನ್ನೆ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದ್ದೇನೆ, ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂತ ಒಂದು ಅತ್ಯುನ್ನತ ಒಂದು ಯೋಜನೆ. ಪದೇ ಫೆಬ್ರವರಿ ಮಾರ್ಚ್ ಅನ್ನ ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು, ಆದ್ರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನು ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದ್ರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನ ಕೊಡೋದಾಗ್ಲಿ ಅಥವಾ ಸದನನ್ನ ಮಿಸ್ಲೀಡ್ ಮಾಡೋದಾಗ್ಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದ್ರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನ ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು, ಅದಾಯ್ತು ಇದಾಯ್ತು ಅಂತಲ್ಲ. ಬಟ್ ಒಂದೇ ಮಾತನ್ನ ಹೇಳ್ತೀನಿ, 2 ತಿಂಗಳದ್ದು ನೋಡಿದ್ರಲ್ಲ ಸ್ನೇಹಿತರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅದನ್ನ ಅತಿ ಶೀಘ್ರದಲ್ಲೇ ನಾವು ಈಗಾಗಲೇ ಪ್ಲಾನ್ ಮಾಡಿಕೊಂಡಿದ್ವಿ, ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್, ನವೆಂಬರ್ ತಿಂಗಳದ್ದು 3 ತಿಂಗಳದ್ದು ಹಣ ಬರ್ಬೇಕಾಗಿದೆ, ಒಟ್ಟಿಗೆ 5 ತಿಂಗಳ ಹಣ ಬರ್ಬೇಕಾಗಿದೆ. ಸೊ ಇದನ್ನ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಹಕಾರಿ ಬ್ಯಾಂಕ್ಗಳ ಏನ್ ಓಪನ್ ಮಾಡ್ತಾ ಇದ್ದಾರೆ, ಅದ್ರ ಮುಖಾಂತರ ನಾವು ಸಾಲ ಸೌಲಭ್ಯವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ ಆ ಒಂದು ಹಣವನ್ನ ಇಟ್ಕೊಂಡು ಮತ್ತೆ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನ ಕೊಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಹೇಳೋದ ಏನಪ್ಪಾ ಅಂತಂದ್ರೆ, ಇಲ್ಲಿ ಈಗ ಸದ್ಯದಲ್ಲೇ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ದು, ಅದ್ರ ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳು ಕೂಡ ಹಣ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ.
ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಹಣ ಬರೋದಂತೂ 100% ಗ್ಯಾರಂಟಿ. ಸೊ ಆದ್ರೆ ತಾಳ್ಮೆಯಿಂದ ಕಾಯ್ತಾ ಇರ್ರಿ, ಮತ್ತೆ ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರ್ರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ.